ಅಲ್ಲಾಹು ಲಾ ಇಲಾಹ ಇಲ್ಲಹು ವಲಹ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂತೀನಿ. ಆಮೇಲೆ ಈಗ ಅಖ್ತರ್ತು ವತಕಬ್ಬಲ್ ಮಿನ್ನಿ. ಹಲೋ ಫ್ರೆಂಡ್ಸ್, ಹಾಯ್, ನಮಸ್ತೆ, ಅಸ್ಸಲಾಂ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ನ್ಯೂ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನೋಡಿರಿ ಬೆಳಗ್ಗಿನ 4 ಗಂಟೆ ಆಗ್ತಾಯಿದೆ. ನಾನು ಎದ್ಬಿಟ್ಟು ಇನ್ನೊಂದು ಅರ್ಧ ತಾಸು ಆಗಿತ್ತು ರೀ. ಫ್ರೆಶ್ ಅಪ್ ಆಗಿದ ನಂತರ ಇವತ್ತು ನಮ್ಮ ಮೊದಲನೇ ರೋಜಾದ ಸೆಹರಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಸೆಹರಿ ಮಾಡೋಕ್ಕೋಸ್ಕರ ಇದ್ದಿದ್ದೆ. ಇವಾಗ ಅಡುಗೆ ಮಾಡ್ಕೊತಾ ಇದ್ದೀನಿ. ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದ ನಂತರ ನಾನು ತೋರಿಸ್ತೀನಿ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಟೈಮ್ ತುಂಬ ಕಮ್ಮಿ ಇದೆ ಫ್ರೆಂಡ್ಸ್. ಅದರಿಂದಾಗಿ ಪೂರ್ತಿ ಕಂಪ್ಲೀಟ್ ಆಗಿದ ನಂತರ ಏನು ಅಡುಗೆ ಮಾಡಿದ್ದೀವಿ ಸೆಹರಿಯಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ನೋಡಿರಿ. ಇವತ್ತು ಸೆಹರಿಯಲ್ಲಿ ಅಂಡ ಕಡಿ ಮಾಡಿದ್ದೀನಿ. ನೋಡಿರಿ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ. ಪ್ರತಿ ಸಾರಿ ತತ್ತಿ ಇದೆಯಲ್ಲ ಫ್ರೆಂಡ್ಸ್, ಅದು ಫುಲ್ ಹಾಕ್ಬಿಡ್ತಿದ್ದೆ. ಈ ಸಾರಿ ಕಟ್ ಮಾಡಿ ಹಾಕಿದ್ದೀನಿ. ಸೂಪರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಇಲ್ಲಿ ನೋಡಿರಿ, ಇಲ್ಲಿ ರಾತ್ರಿ ದಾಲ್ಚಾ ಮಾಡಿದ್ದೆ, ಅದೇ ಬಿಸಿ ಮಾಡ್ತಾಯಿದ್ದೀನಿ. ದಾಲ್ಚಾ ಸೋರೆಕಾಯಿ ಹಾಕಿ ಮಾಡ್ತಾರೆ, ಬಟ್ ನಾನು ಬದನೆಕಾಯಿ ಹಾಕಿ ಮಾಡಿದ್ದೀನಿ. ಇದು ಕೂಡ ಮಸ್ತಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿರಿ, ಅದ್ರ ಜೊತೆಗೆ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ಜೀರಾ ರೈಸ್ ಕೂಡ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿರಿ, ನಮ್ಮ ಚಪಾತಿ ಕೂಡ ರೆಡಿ ಆಯಿತು. ನೋಡಿರಿ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ. ಗರಂ ಚಪಾತಿ ಜೊತೆಗೆ ಅಂಡಾ ಕಡಿ ಮತ್ತು ದಾಲ್ಚಾ ಜೀರಾ ರೈಸ್. ನೋಡಿರಿ, ಇವತ್ತಿನ ಸೆಹರಿಯಲ್ಲಿ ಇವೆಲ್ಲ ಇದೆ. ಮತ್ತು ಇವತ್ತು ಸೆಹರಿಯಲ್ಲಿ ಯಾರೆಲ್ಲ ರೋಜಾ ಇರ್ತಾರೆ ಅಂದರೆ ನಾನು ಮತ್ತು ನಮ್ಮ ಯಜಮಾನರು ಮತ್ತು ನಮ್ಮ 3 ಮಕ್ಕಳು ನೋಡಿರಿ ಸೆಹರಿ ಮಾಡ್ತಾಯಿದ್ದೀವಿ. ಮತ್ತು ಬೆಳಗ್ಗಿನ 9:30 ನಮ್ಮ ಅಪ್ಪಾಜಿಗೆ ನಾಷ್ಟ ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಚಪಾತಿ ಎಲ್ಲ ಇದೆ ಸೆಹರಿಯಲ್ಲಿ ಮಾಡಿರೋದೆ, ಬಟ್ ಚಪಾತಿ ಬಿಸಿ ಚಪಾತಿ ಮಾಡಿ ಅವ್ರಿಗೆ ಕೊಡ್ತಾಯಿದ್ದೀನಿ. ನೋಡಿರಿ, ಅಪ್ಪಾಜಿ ಕೂಡ ಫ್ರೆಶ್ ಅಪ್ ಆಗಿದ್ದಾರೆ. ಇವಾಗ ಅವರಿಗೆ ಚಪಾತಿ ಇದೆಯಲ್ಲ, ಈ ಥರ ಮುರಿದ್ಬಿಟ್ಟು ಕೊಡಬೇಕಾಗುತ್ತೆ. ಇಲ್ಲಾಂದರೆ ಯಾಕಂದರೆ ಅವ್ರ ಒಂದೇ ಕೈ ವರ್ಕೌಟ್ ಆಗೋದಲ್ವಾ, ಅದರಿಂದಾಗಿ. ಮತ್ತು ಚಪಾತಿ ತಿನ್ನೋಕ್ಕೆ ಆಗಲ್ರಿ, ಅದರಿಂದಾಗಿ ನಾನು ಈ ಥರ ಮಾಡಿ ಕೊಡೋದು. ನೋಡಿರಿ, ಅಪ್ಪಾಜಿಗೆ ತೋರಿಸ್ತಾ ಇಲ್ಲ ಇದರಲ್ಲಿ, ಯಾಕಂದರೆ ನಾನು ಆದಷ್ಟು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿರೋದು ಇದು, ಅದರಿಂದಾಗಿ. ಇದು ಬೆಳಿಗ್ಗೆದು ನೋಡಿರಿ 9:30ಗೆ. ಮತ್ತು ಮಧ್ಯಾಹ್ನ ನೋಡಿರಿ, ನಾನು ನಮಾಜ್ ಮಾಡಿಕೊಂಡೆ. ಝೋಹರ್ಗೆ ನಮಾಜ್ ಅಂತ ಹೇಳ್ತಾರೆ. ನಮಾಜ್ ಮಾಡ್ಕೊಂಡಿದ್ದ ನಂತರ ಮತ್ತೆ ಖುರಾನ್ ಓದ್ತಾ ಇದ್ದೆ. ನೋಡಿರಿ, ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೋಗ್ಬಿಟ್ಟಾರ್ರಿ. ಯಜಮಾನ್ರು ಕೆಲಸಕ್ಕೆ ಹೋದರು. ಇವತ್ತು ದಿನ ಮಧ್ಯಾಹ್ನ ಅವರು ಊಟಕ್ಕೆ ಬರ್ತಿದ್ರು. ಇವತ್ತು ಊಟಕ್ಕೆ ಬರೋಂಗಿಲ್ಲ, ಯಾಕಂದರೆ ರೋಜಾ ಇದ್ದಾರಲ್ಲ, ಅದರಿಂದಾಗಿ. ಮತ್ತು ನಾನು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದ ನಂತರ ಈ ಥರ ಖುರಾನ್ ಓದ್ಕೊಂತ ಕುಂತಿರ್ತೀನಿ ಮಧ್ಯಾಹ್ನ ಟೈಮಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಇಫ್ತಾರಿ ಟೈಮ್ ಆಗಿದೆ. ಅದರಿಂದಾಗಿ ನಾನು ಇವತ್ತು ನೋಡಿ ಭಜ್ಜಿಯ ಮಾಡ್ತಾಯಿದ್ದೀನಿ. ಈರುಳ್ಳಿ ಭಜ್ಜಿಯ ಮಾಡ್ತಾಯಿದ್ದೀನಿ. ಇವಾಗ ಇದು ತೊಗೊಂಡು ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು, ಕೆಲಸದಿಂದ ಇವಾಗ ಬಂದಾರ. ನೋಡಿರಿ, ಇದು ತೊಗೊಂಡು ಬಂದಾರ ಕಡಲೆ ಹಿಟ್ಟು. ನೋಡಿರಿ, ಈರುಳ್ಳಿ ಭಜ್ಜಿಯ ಮಾಡೋಕ್ಕೋಸ್ಕರ ಇವಾಗ ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಪುದೀನ ಮತ್ತು ಕರಿಪತ್ತ, ಕರಿಬೇವು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಇಷ್ಟೇ ಹಾಕ್ಕೊತಾ ಇದ್ದೀನಿ ನೋಡಿರಿ. ಓಕೆ, ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಟೈಮ್ ತುಂಬ ಕಮ್ಮಿ ಇದೆ ಫ್ರೆಂಡ್ಸ್. ಇವತ್ತು ಜಾಸ್ತಿ ಏನು ವೆರೈಟಿ ಏನು ಮಾಡ್ತಾಯಿಲ್ಲ, ಅಂದರೆ ಫ್ರೂಟ್ಸ್ ಇದಾವ್ರಿ, ಅದರಿಂದಾಗಿ ಭಜಿಯ ಮತ್ತು ಫ್ರೂಟ್ಸ್ ತೋರಿಸ್ತೀನಿ ಏನೆಲ್ಲ ಫ್ರೂಟ್ಸ್ ತೊಗೊಂಡು ಬಂದೀವಿ ಅಂತ. ನೋಡಿರಿ, ಎಣ್ಣೆ ಬಿಸಿ ಆಗಿಬಿಟ್ಟಿದೆ. ಇವಾಗ ನಾನು ಭಜಿಯ ರೆಡಿ ಮಾಡ್ತಾಯಿದ್ದೀನಿ. ಇದು ಭಜಿಯ ಮಾಡುವಾಗ ಸ್ವಲ್ಪ ಅದು ಹಿಟ್ಟು ಕಲಿಸ್ಕೊತಿರ್ತೀವಲ್ರಿ, ಸ್ವಲ್ಪ ನೀರು ಕಮ್ಮಿ ಹಾಕಿ ಕಲಿಸ್ಕೊಂಡ್ರೆ ಈ ಥರ ಗಟ್ಟಿಯಾಗಿ ಪಕೋಡ ಥರ ಕ್ರಿಸ್ಪಿಯಾಗಿ ಬರುತ್ತಾ. ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ರೀ. ಇದು ಬೇಕರಿಯಲ್ಲಿ ಸಿಗುತ್ತಲ್ಲ ಪಕೋಡ ಅಂತ ಹೇಳೋರಲ್ಲ, ಆ ಥರ ಆಗುತ್ತೆ. ನೋಡಿರಿ, ಇವಾಗ ಪಕೋಡ ಅಂತೂ ರೆಡಿ ಆಯಿತು ಫ್ರೆಂಡ್ಸ್. ನೋಡಿರಿ, ಇದಕ್ಕೆ ಈರುಳ್ಳಿ ಭಜಿಯನ್ನು ಹೇಳ್ಬೋದು, ಪಕೋಡ ಅಂತಲೂ ಹೇಳ್ಕೊಬೋದು. ನೋಡಿರಿ, ಆ ಥರ ಕ್ರಿಸ್ಪಿಯಾಗಿದೆ, ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೋಡಿರಿ, ಇವಾಗ ನಾವು ರೋಜಾ ಬಿಡುವ ಟೈಮ್ ಆಗಿದೆ. ಅದರಿಂದಾಗಿ ನಾನು ರೋಜಾ ಬಿಡುವ ದುವಾ ಇರುತ್ತಲ್ಲ, ಅದು ಓದ್ತಾ ಇದ್ವಿ. ನಾನೇ ಓದಿಸೋದು ನಮ್ಮ ಮನೆಯಲ್ಲಿ. ಮತ್ತು ನೋಡಿರಿ, ಎಲ್ಲ ಓದಿದ ನಂತರನೇ ಇದು ಫ್ರೂಟ್ಸ್ ಭಜ್ಜಿ ಎಲ್ಲ ಆವಾಗ ತಿಂತೀವಿ ನಾವು. ನೋಡಿರಿ, ರೋಜಾ ಬಿಡೋಕ್ಕೆ ಏನೆಲ್ಲ ಫ್ರೂಟ್ಸ್ ಇದೆ ಇಲ್ಲಿ ನೋಡಿರಿ. ಇದೆಲ್ಲ ನಮ್ಮ ಯಜಮಾನ್ರು ಕಟ್ ಮಾಡಿ ಇಟ್ಟಿದ್ದಾರೆ.
ಮತ್ತು ಫ್ರೆಂಡ್ಸ್ ನೋಡಿರಿ ನಮ್ಮ ಮಕ್ಕಳು ಕೂಡ ರೋಜಾ ಇದ್ರಲ್ಲ, ಮುಖ ನೋಡ್ರಿ ಹೆಂಗಾಗ್ಬಿಟ್ಟಿದೆ ಸಣ್ಣಗ. ಇಲ್ಲಿ ನಾವು ಅಪ್ಪಾಜಿಗೆ ಕೊಟ್ಟಿದ್ದೀವಿ. ಇವಾಗ ರೋಜಾ ಬಿಡೋದು ಆಯ್ತಲ್ರಿ, ಆದ ನಂತರ ಮತ್ತೆ ಅಜಾನ್ ಆಗ್ತಿರುತ್ತಲ್ಲ, ಅಜಾನ್ ಆಗಿದ ತಕ್ಷಣ ನಾವು ನಮಾಜ್ ಮಾಡಬೇಕಾಗುತ್ತಾ. ನಮ್ಮ ಯಜಮಾನ್ರು ಮತ್ತು ನಮ್ಮ ಇಬ್ಬರು ಮಕ್ಕಳು ಇದ್ದಾರಲ್ಲ, ಗಂಡು ಹುಡುಗರು, ಅವ್ರು ಕರ್ಕೊಂಡು ಮಸೂದಿಗೆ ಹೋದ್ರು ಅವರು, ನಮ್ಮ ಯಜಮಾನ್ರು. ನಾನು ಮತ್ತೆ ಇವತ್ತಿನ ವ್ಲಾಗ್ ತುಂಬಾ ಚಿಕ್ಕದಾಗಿ ಮಾಡಿದ್ದೀನಿ. ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಬಾಯ್.